ನಮಸ್ಕಾರ ವೀಕ್ಷಕರೇ, ವಿಜಯ ಕರ್ನಾಟಕ ವೆಬ್ಗೆ ಸ್ವಾಗತ. ನಾನು ಅವಿನಾಶ್ ವಗನಾಳ್. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಓಕೆ ಸರ್, ಈಗ ಚುನಾವಣೆ ವ್ಯವಸ್ಥೆ ಕಡೆ ಹೋಗೋಣ. ಈಗ ಕರೆಂಟ್ ಪಾಲಿಟಿಕ್ಸ್ ಎಲ್ಲ ಬಿಟ್ಟು ಈ ಚುನಾವಣೆ ವ್ಯವಸ್ಥೆ ಕಡೆ ಹೋಗೋಣ. ಸಾಮಾನ್ಯವಾಗಿ ವಿಶ್ವದ ಅತ್ಯಂತ ಸಂಕೀರ್ಣ ಚುನಾವಣೆ ವ್ಯವಸ್ಥೆ ಅಂತ ಅಮೆರಿಕ ಚುನಾವಣೆಯನ್ನ ಕರೀತಾರೆ. ಇಲ್ಲಿಗೂ ಭಾರತಕ್ಕೂ ಮತ್ತು ಅಮೆರಿಕದ ಚುನಾವಣೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅದ್ರ ಬಗ್ಗೆ ಹೇಳ್ಬೋದಾ? ಶೋರ್. ಸೊ ಇಂಡಿಯನ್ ಡೆಮೋಕ್ರಸಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಇಂಡಿಯನ್ ಡೆಮೋಕ್ರಸಿ ಇಸ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಅನ್ಬೋದು. ಅಮೆರಿಕನ್ ಡೆಮೋಕ್ರಸಿ ಇಸ್ ಅ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ ಅಂತ ಅನ್ಬೋದು. ಸೊ ಏನ್ ಮೇನ್ ಡಿಫ್ರೆನ್ಸ್ ಅಂತಂತಂದ್ರೆ, ಇಂಡಿಯಾದಲ್ಲಿ ಈಗ ಮೇನ್ ಹೆಡ್ ಆಫ್ ದಿ ಗವರ್ನಮೆಂಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇಟ್ ಇಸ್ ದ ಪ್ರೈಮ್ ಮಿನಿಸ್ಟರ್. ಬಟ್ ಜನರು ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ ನ ವೋಟ್ ಮಾಡಲ್ಲ ಆರ್ ಸೆಲೆಕ್ಟ್ ಮಾಡಲ್ಲ. They don't vote for a prime minister, they vote for their local representative, who is local representative ಅಂದ್ರೆ ಲೋಕಸಭೆಯ ಮೆಂಬರ್. ಕರೆಕ್ಟ್. ಅದನ್ನ ಎಷ್ಟು 543 ಲೋಕಸಭೆ ಸೀಟ್ ಇದೆ ಅನ್ಸುತ್ತೆ ನನ್ನ ಮ್ಯಾಜಿಕ್ ನಂಬರ್ 271 ಅಂತ ಹೇಳ್ತೀವಿ. ಕರೆಕ್ಟ್. ಅದರದ್ದು ಹಾಫ್ 271 272 ಅಲ್ಲ. ಸೊ ಅಮೆರಿಕದಲ್ಲಿ ಹೆಂಗೆ ಅಂದ್ರೆ, ಇಲ್ಲಿ 50 ರಾಜ್ಯಗಳಿದಾವೆ. ಸೊ 50 ರಾಜ್ಯಗಳಲ್ಲಿ ಹೆಂಗ್ ಮಾಡಿದಾರೆ ಅಂದ್ರೆ, ಎವ್ರಿ ರಾಜ್ಯಕ್ಕೆ ಇಷ್ಟು ಎಲೆಕ್ಟ್ರಲ್ ವೋಟ್ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಲ್ ವೋಟ್ ಅಂದ್ರೆ ನೀವು ಒಂದು ಲೋಕಸಭೆಯ ಸೀಟ್ಸ್ ಅಂತ ಅನ್ಕೋಬಹುದು. ಸೊ ಟೋಟಲ್ 540 ಇದೆ. 540 ಕರೆಕ್ಟ್, ಎಕ್ಸಾಕ್ಟ್ಲಿ 540 ಎಲೆಕ್ಟ್ರಲ್ ವೋಟ್ಸ್. ಎಲ್ಲಾ ರಾಜ್ಯಗಳನ್ನ ಆಡ್ ಮಾಡಿದ್ರೆ ಎಲ್ಲಾ ರಾಜ್ಯಗಳದ್ದು ಎಲೆಕ್ಟ್ರಲ್ ವೋಟ್ಸ್ ನ. ಸೊ ದ ಮ್ಯಾಜಿಕ್ ನಂಬರ್ ಇಲ್ಲಿ 270. ಯಾರಿಗೆ 270 ವೋಟ್ಸ್ ಸೀಟ್ಸ್ ಸಿಗುತ್ತೆ ಅವರು ಪ್ರೆಸಿಡೆಂಟ್. ಸೊ ಈ 270 ಸೀಟ್ಸ್ ಹೆಂಗೆ ಆಗತ್ತೆ ಅಂತಂದ್ರೆ, ಈಗ ನಾ ರಾಜ್ಯದಲ್ಲಿ ವರ್ಜೀನಿಯಾಕ್ಕೆ 13 ಎಲೆಕ್ಟ್ರಲ್ ವೋಟ್ಸ್ ಇದೆ. ಅದೇ ಕ್ಯಾಲಿಫೋರ್ನಿಯಾ ಇರ್ಬೋದು. ಕ್ಯಾಲಿಫೋರ್ನಿಯಾ ತುಂಬಾ ದೊಡ್ಡ ರಾಜ್ಯ, ತುಂಬಾ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಅದಕ್ಕೆ 53 ಎಲೆಕ್ಟ್ರಲ್ ವೋಟ್ ಇದೆ. ಟೆಕ್ಸಸ್ಗೆ 40 ಇದೆ. ಫ್ಲೋರಿಡಾಗೆ 27-28 ಇದೆ. ಸೊ ಹಿಂಗಾಗಿ ಇದೆಲ್ಲವನ್ನು ಆಡ್ ಮಾಡಿದಾಗ 540 ಆಗುತ್ತೆ. ಈ ವೋಟ್ ನ ಹೆಂಗ್ ಗೆಲ್ತಾರೆ ಅಂದ್ರೆ, ಎಲ್ಲರೂ ವೋಟ್ ಮಾಡೋದು ಡೈರೆಕ್ಟ್ ಪ್ರೆಸಿಡೆಂಟ್ಗೆ. ಸೊ ಕೌಂಟಿಂಗ್ ಯಾವಾಗ ಅಟ್ ದಿ ಎಂಡ್ ಆಫ್ ಎಲೆಕ್ಷನ್ ಕೌಂಟಿಂಗ್ ಆಗುತ್ತಲ್ಲ, ಕೌಂಟಿಂಗ್ ಆಗೋದು ಸ್ಟೇಟ್ ಲೆವೆಲ್ ಅಲ್ಲೇ. ಎವ್ರಿ ಸ್ಟೇಟ್ ಅಲ್ಲಿ ಇಬ್ರು ಕ್ಯಾಂಡಿಡೇಟ್ಸ್ ವೋಟ್ ಕೌಂಟ್ ಮಾಡ್ತಾರೆ. ಯಾರಿಗೆ ಜಾಸ್ತಿ ವೋಟ್ ಸಿಗುತ್ತೋ ಆ ಸ್ಟೇಟ್ ಎಲ್ಲ ಎಲೆಕ್ಟ್ರಲ್ ವೋಟು ಆ ಕ್ಯಾಂಡಿಡೇಟ್ಗೆ ಹೋಗ್ಬಿಡುತ್ತೆ. ಈಗ ವರ್ಜೀನಿಯಾದಲ್ಲಿ ಈಗ ಡೊನಾಲ್ಡ್ ಟ್ರಂಪ್ಗೆ ಜಾಸ್ತಿ ವೋಟ್ ಬಂದ್ರೆ, ಇವನ್ ಒಂದ್ ವೋಟ್ ಕಮಲಾ ಹ್ಯಾರಿಸ್ಕಿನ ಜಾಸ್ತಿ ಬಂದ್ಬಿಟ್ರೆ 13 ಎಲೆಕ್ಟ್ರಲ್ ವೋಟ್ ಅವ್ರಿಗೆ ಹೋಗ್ಬಿಡುತ್ತೆ. ಸೊ ಹಿಂಗೆ ಎಲ್ಲಾ ಸ್ಟೇಟ್ಸ್ ಕೌಂಟ್ ಮಾಡ್ತಾರೆ. ಅವಾಗ ನಿಮ್ದು ಮ್ಯಾಜಿಕ್ ನಂಬರ್ 270 ರೀಚ್ ಆಗ್ಬೇಕು. ಸೊ ಒಂಥರ ಲೋಕಸಭಾ ಎಲೆಕ್ಷನ್ ಇದ್ದಂಗೆ ಎಲ್ಲಾ ಲೋಕಸಭಾ ಸೀಟ್ ನ ಕೌಂಟ್ ಮಾಡಿದ್ರೆ 273 ಆಗ್ಬೇಕಲ್ಲ, ಅದೇ ತರ. ಬಟ್ ಆ ಡಿಫ್ರೆನ್ಸ್ ಏನಂದ್ರೆ, ಇಲ್ಲಿ ಆಕ್ಚುಲಿ ಆತರ ಲೋಕಸಭಾ ಮೆಂಬರ್ ಇರಲ್ಲ, ಆ ವೋಟ್ ನಂಬರ್ ಕೌಂಟ್ ಮಾಡ್ತಾರೆ, ಎಲೆಕ್ಟ್ರಲ್ ವೋಟ್ ಅಂತ. ಸೊ ಆ ಎಲೆಕ್ಟ್ರಲ್ ವೋಟ್ಸ್ ನ ಟೋಟಲ್ 270 ಆಗ್ಬೇಕು. ಆ ತರ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಇದು ಡೈರೆಕ್ಟ್ ಪ್ರೆಸಿಡೆಂಟ್ ವೋಟ್, ಇಡೀ ಕಂಟ್ರಿ ವೋಟ್ ಮಾಡುತ್ತೆ. ಸೊ ಎಲ್ಲಾ ವೋಟ್ಸ್ ನಾನು ಕೌಂಟ್ ಮಾಡಿ ಫೈನಲ್ ಯಾರಿಗೆ ಜಾಸ್ತಿ ಬರುತ್ತೆ ಅವ್ರಿಗೆ ತರ ಅಂತ ಮಾಡ್ಬೋದಾಗಿತ್ತು. ಬಟ್ ಆ ತರ ಇಲ್ಲ. ಯಾಕಂದ್ರೆ ಕೆಲವು ಸ್ಟೇಟು ದಲ್ಲಿ ತುಂಬಾ ಪಾಪ್ಯುಲೇಷನ್ ಇದೆ, ಕೆಲವು ಸ್ಟೇಟ್ ಅಲ್ಲಿ ತುಂಬಾನೇ ಕಮ್ಮಿ ಇದೆ ಪಾಪ್ಯುಲೇಷನ್. ಸೊ ಹಿಂಗಾಗಿ ಏನಾಗುತ್ತೆ ಅಂತಂದ್ರೆ, ವೆನ್ ದಿಸ್ ಕಾನ್ಸ್ಟಿಟ್ಯೂಷನ್ ವಾಸ್ ಫಾರ್ಮ್ಡ್, ಈ ಅವ್ರೇನು ಮಾಡಿದಾರೆ ಅಂದ್ರೆ, ಎಲ್ಲಾ ಸ್ಟೇಟಿಗೂ ಇನಫ್ ಇಂಪಾರ್ಟೆನ್ಸ್ ಇರ್ಲಿ ಅಂತ, ಪ್ರಾಮುಖ್ಯತೆ ಇರ್ಲಿ ಅಂತಾನೆ ಈ ತರ ಆ ಸ್ಟೇಟ್ ಜಿಯೋಗ್ರಫಿ, ಅದು ಎಷ್ಟು ಸೈಜು ಎಷ್ಟು ಪಾಪ್ಯುಲೇಷನ್ ತಕ್ಕ ಆ ಎಲೆಕ್ಟ್ರಲ್ ವೋಟ್ ಕೌಂಟ್ ಅಂತ ಕೊಟ್ಟಿದ್ದಾರೆ. ಅದನ್ನ ಚೇಂಜ್ ಮಾಡಿಲ್ಲ. ಇದು ಎಷ್ಟು ವರ್ಷದಿಂದನೂ ದಟ್ ಈಸ್ ವಾಟ್ ಹ್ಯಾಸ್ ಬಿನ್. ಎಷ್ಟು, ಯಾಕಂದ್ರೆ ಕೆಲವು ಸ್ಟೇಟ್ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಇಂಡಿಯಾದಲ್ಲಿ ಹೆಂಗೆ ಈಗ ಇದು ಇದು ಮಾಡ್ತಾರೆ, ಏನು ಕ್ಷೇತ್ರ ಪುನರ್ವಿಂಗಡಣೆ, ರೀಝೋನಿಂಗ್ ಮಾಡ್ತಿರ್ತಾರೆ. ಆತರ ಏನು ಮಾಡಿಲ್ಲ ಇನ್ನು. ಕೆಲವು ಸ್ಟೇಟ್ ಅಲ್ಲಿ ಪುಷ್ ಮಾಡ್ತಾ ಇದಾರೆ, ನಮ್ದು ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ನಮಗೆ ಜಾಸ್ತಿ ಎಲೆಕ್ಟ್ರಲ್ ನಮ್ಮ ಅಕೌಂಟ್ ಕೊಡ್ಬೇಕು ನಮ್ಮ ಸ್ಟೇಟಿಗೆ ಅಂತ. ಬಟ್ ಅದಕ್ಕೆ ಬೈ ಪಾರ್ಟಿಸನ್
ಸಪೋರ್ಟ್ ಬೇಕು ಎರಡು ಕಡೆಯಿಂದ. ಸೊ ಹಿಂಗಾಗಿ ಅದು ಆಗಲಾರದಕ್ಕೆ ಅದು ಅದೇ ತರ ಮೇಂಟೈನ್ ಆಗ್ಬಿಟ್ಟಿದೆ. ಸೊ ಹಿಂಗಾಗಿ ಇಬ್ರು ಕ್ಯಾಂಡಿಡೇಟ್ ಹೂವರ್ ಗೆಟ್ಸ್ 270 ಮ್ಯಾಜಿಕ್ ನಂಬರ್, ದೇ ವಿಲ್ ಬಿ ದ ಪ್ರೆಸಿಡೆಂಟ್. ಸೊ ಅದಕ್ಕೆ ಎಲೆಕ್ಟ್ರಲ್ ವೋಟ್ ಅಂತಾರೆ. ಬಟ್ ದೆನ್ ದೇರ್ ಇಸ್ ಆಲ್ಸೋ ಕಾನ್ಸೆಪ್ಟ್ ಆಫ್ ಪಾಪ್ಯುಲರ್ ವೋಟ್. ಪಾಪ್ಯುಲರ್ ವೋಟ್ ಅಂತಂದ್ರೆ ಟೋಟಲ್ ವೋಟ್ ಕೌಂಟ್ ಮಾಡ್ತಾರೆ ಈ ಕಂಟ್ರಿದು. ಸೊ ಅದ್ರಲ್ಲಿ ಯಾರು ಜಾಸ್ತಿ ಇರ್ತಾರೆ ಅವರು ಪಾಪ್ಯುಲರ್ ವೋಟ್ ಜಾಸ್ತಿ ತಗೊಂಡಿದ್ದಾರೆ ಅಂತ. ಬಟ್ ಅದು ಮೋಸ್ಟ್ಲಿ ಸಿಂಬಾಲಿಕ್. ಆಕ್ಚುಲಿ ನೋಡಿದ್ರೆ ನೀವು ಟ್ರಂಪ್ ಎಲೆಕ್ಷನ್ ಮತ್ತೆ ಇವರು ಹಿಲರಿ ಕ್ಲಿಂಟನ್ ನಿಂತಾಗ, ಹಿಲರಿ ಕ್ಲಿಂಟನ್ಗೆ ಆಕ್ಚುಲಿ ಪಾಪ್ಯುಲರ್ ವೋಟ್ ನೋಡಿದ್ರೆ ಅವಳಿಗೆ ಜಾಸ್ತಿ ಬಂದಿತ್ತು. ಬಟ್ ಆದ್ರೂ ಅವ್ರು ಎಲೆಕ್ಷನ್ ಸೋತರು, ಯಾಕಂದ್ರೆ ಅವ್ರಿಗೆ ಎಲೆಕ್ಟ್ರಲ್ ವೋಟ್ ಟ್ರಂಪ್ ಅಷ್ಟು ಸಿಗ್ಲಿಲ್ಲ. ಅಂದ್ರೆ ಟ್ರಂಪ್ಗೆ 270 + 284 ಎಲೆಕ್ಟ್ರಲ್ ವೋಟ್ ಅವ್ರಿಗೆ ಆ ಎಲೆಕ್ಷನ್ ಅಲ್ಲಿ. ಸೊ ಇವರು ಸೋತಿರೋದ್ರಿಂದ ಹಿಲರಿ ಕ್ಲಿಂಟನ್ ಸೋತರು ಆ ಎಲೆಕ್ಷನ್. ಸೊ ಪಾಪ್ಯುಲರ್ ವೋಟ್ ಇಸ್ ಮೋರ್ ಸಿಂಬಾಲಿಕ್, ಬಟ್ ಇಟ್ ಡಸಂಟ್ ಡಿಸೈಡ್ ಹೂ ವಿನ್ಸ್ ದ ಎಲೆಕ್ಷನ್. ಇಟ್ ಹ್ಯಾಸ್ ಟು ಬಿ ದ ಎಲೆಕ್ಟ್ರಲ್ ವೋಟ್. ಎಲೆಕ್ಟ್ರಲ್ ವೋಟ್ ಯಾರಿಗೆ ಜಾಸ್ತಿ ಸಿಗುತ್ತೆ ಅದು 270+ ಬರಬೇಕು. ಇಬ್ಬರೇ ಕ್ಯಾಂಡಿಡೇಟ್ ಇರೋದ್ರಿಂದ ಅದು ನ್ಯಾಚುರಲ್. ಸೊ ಒಬ್ರಿಗೆ ಜಾಸ್ತಿ ಬರುತ್ತೆ, ಒಬ್ರಿಗೆ ಕಮ್ಮಿ 270 ಕಮ್ಮಿ ಬಂದ್ಬಿಡುತ್ತೆ. ಸೊ ಹಿಂಗಾಗಿ ಸೊ ಆ ತರ ಎಲೆಕ್ಷನ್ ಪ್ರಾಸೆಸ್ ಇಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಇಲ್ಲಿ ಅಮೆರಿಕದಲ್ಲಿ ಆಗೋದು. ಆಲ್ಮೋಸ್ಟ್ 2 ಇಯರ್ ಟರ್ಮ್ ಅಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಡೆಯುತ್ತೆ ಸರ್. ಆಲ್ಮೋಸ್ಟ್ 2 ವರ್ಷ ನಡೆಯುತ್ತಲ್ವಾ ಇದು? ಅಂದ್ರೆ ಪ್ರೋಸೆಸ್. ಆಮೇಲೆ ನವೆಂಬರ್ 5ಕ್ಕೆ ಮತದಾನ ನಡೆದು ರಿಸಲ್ಟ್ ಬಂದ್ರು ಕೂಡ ಅವರು ಅಧಿಕಾರ ಸ್ವೀಕರಿಸೋದು ಜನವರಿ 6ಕ್ಕೆ ಅನ್ಸುತ್ತೆ. ಅಷ್ಟೊಂದು ಡಿಫ್ರೆನ್ಸ್, ಅಷ್ಟೊಂದು ಲಾಂಗ್ ಟರ್ಮ್ ಯಾಕೆ ಅಂತ ಕೇಳ್ಬೋದು. ಫಸ್ಟ್ ಹೆಂಗೆ ಎಲೆಕ್ಷನ್ ಒಂದೂವರೆ ವರ್ಷಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದ್ರೆ ಪ್ರೈಮರೀಸ್ ಅಂತ ಮಾಡ್ತಾರೆ. ಎರಡೇ ಪಾರ್ಟಿ ಇರೋದ್ರಿಂದ ಆಕ್ಚುಲಿ ದೇರ್ ಇಸ್ ಆಲ್ಸೋ ಇನ್ನೊಂದು ಮೂರನೇ ಪಾರ್ಟಿ, ಗ್ರೀನ್ ಪಾರ್ಟಿ ಅಂತ ಸ್ಟಾರ್ಟ್ ಮಾಡಿದ್ರು. ಆತರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎರಡೇ ಪಾರ್ಟಿ ಇರ್ಬೇಕಂತ ಏನಿಲ್ಲ, ಮೂರನೇ ಪಾರ್ಟಿ. ಬಟ್ ಮೂರನೇ ಪಾರ್ಟಿ ಎಸ್ಟಾಬ್ಲಿಷ್ ಆಗಕ್ ಆಗಿಲ್ಲ ಈ ಕಂಟ್ರಿಯಲ್ಲಿ ಫಾರ್ ವೇರಿಯಸ್ ಡಿಫ್ರೆಂಟ್ ರೀಸನ್ಸ್. ದೇ ಹ್ಯಾವ್ ಟ್ರೈಡ್ ಮಲ್ಟಿಪಲ್ ಡಿಫ್ರೆಂಟ್ ಟೈಮ್ಸ್, ಬಟ್ ಆದ್ರೂ ಸಕ್ಸಸ್ಫುಲ್ ಇಲ್ಲ ಇನ್ನು ಮೂರನೇ ಪಾರ್ಟಿ ಎಸ್ಟಾಬ್ಲಿಷ್ ಮಾಡಕ್ಕೆ. ಸೊ ಎರಡು ಪಾರ್ಟಿ ಇರೋದ್ರಿಂದ ಏನಾಗುತ್ತೆ, ದೇರ್ ವಿಲ್ ಬಿ ಒನ್ ಪಾರ್ಟಿ ಹೂ ಇಸ್ ಆಲ್ರೆಡಿ ಇನ್ ಪವರ್, ದ ಅದರ್ ಪಾರ್ಟಿ ಹೂ ಇಸ್ ನಾಟ್ ಇನ್ ಪವರ್. ಸೊ ಪಾರ್ಟಿ ಹೂ ಇಸ್ ಇನ್ ಪವರ್ ಈಸ್ ಆಲ್ರೆಡಿ, ಅವ್ರದ್ದು ಪ್ರೆಸಿಡೆಂಟ್ ಈಸ್ ಇನ್ ಪವರ್. ಸೊ ಇಫ್ ಆ ಪ್ರೆಸಿಡೆಂಟ್ ಎರಡನೇ ಫಸ್ಟ್ ಟರ್ಮ್ ಇದ್ರೆ ನ್ಯಾಚುರಲಿ ಅವರೇ ಸೆಕೆಂಡ್ ಟರ್ಮ್ಗೆ ನಿಲ್ತಾರೆ ಅಂತಿರುತ್ತೆ. ಸೊ ಹಿಂಗಾಗಿ ಆ ತರ ಅವ್ರೇನಾದ್ರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ರೆ, ಈಗ ಬೈಡನ್ ಇದ್ರು ಪ್ರೆಸಿಡೆಂಟ್ ಇಲ್ಲಿ, ಬೈಡನ್ ಅವರೇ ನಾನೇ ಸೆಕೆಂಡ್ ಟರ್ಮ್ ನಿಲ್ತೀನಿ ಅನ್ನೋ ಸಲುವಾಗಿ ಪ್ರೈಮರೀಸ್ ಏನೂ ಆಗ್ಲಿಲ್ಲ ಡೆಮೊಕ್ರಾಟ್ ಸೈಡ್, ಯಾವ ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗ್ಲಿಲ್ಲ. ಬಟ್ ರಿಪಬ್ಲಿಕನ್ ಸೈಡ್ ಗೊತ್ತಿತ್ತು ಈಗ 2 ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅವಾಗ ಯಾರಾದ್ರೂ ಡಸಂಟ್ ಮ್ಯಾಟರ್ ಆಸ್ ಲಾಂಗ್ ಆಸ್ ದೇ ಆರ್ ರಿಜಿಸ್ಟರ್ಡ್ ರಿಪಬ್ಲಿಕನ್, ಅವರು ತಮ್ಮ ಇದನ್ನ ಕ್ಯಾಂಡಿಡೇಸಿನ ಮುಂದೆ ತರಬಹುದು, ನಾನು ಪ್ರೆಸಿಡೆಂಟ್ ಆಗಕ್ಕೆ ಇಷ್ಟಪಡ್ತೀನಿ ಅಂತ. ಸೊ ಆ ಪ್ರೊಸೆಸ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ತುಂಬಾ ಜನ ನಾಮಿನೇಟ್ ಮಾಡ್ಕೋತಾರೆ, ನಾಮಿನೇಷನ್ ಪ್ರೊಸೆಸ್ಗೆ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಲೋಕಲ್ ಟಿವಿ ನ್ಯೂಸ್ ಅಲ್ಲಿ ಅವ್ರದ್ದು ಡಿಬೇಟ್ಸ್ ಆಗ್ತವೆ. ಸೊ ಅವ್ರದ್ದು ಏನ್ ಪ್ರೊಸೆಸ್, ವೈ ಹಿ ಇಸ್ ದ ರೈಟ್ ಕ್ಯಾಂಡಿಡೇಟ್ ಟು ಬಿ ಚೋಸನ್ ಆಸ್ ಪ್ರೆಸಿಡೆಂಟ್ ಅಂತ, ಅದು ರಿಜಿಸ್ಟರ್ಡ್ ರಿಪಬ್ಲಿಕನ್ಸ್ ಹ್ಯಾವ್ ಟು ಡಿಸೈಡ್, ರಿಜಿಸ್ಟರ್ಡ್ ಡೆಮೊಕ್ರಾಟ್ಸ್ ಹ್ಯಾವ್ ಟು ಡಿಸೈಡ್. ಎರಡು ಕಡೆ ಆಗ್ಬೋದು. ಸೊ ಈ ಲಾಸ್ಟ್ ಎಲೆಕ್ಷನ್ ಅಲ್ಲಿ ನೋಡಿದ್ರೆ ರಿಪಬ್ಲಿಕನ್ ಸೈಡ್ ಪ್ರೈಮರಿ ಸ್ಟಾರ್ಟ್ ಆಯ್ತು. ಅದರಲ್ಲಿ ವಿವೇಕ್ ರಾಮಸ್ವಾಮಿ ಆಗಿರ್ಬಹುದು ಇದ್ರು, ಮತ್ತೆ ಫ್ಲಾರಿಡಾ ಗವರ್ನರ್ ರಾನ್ ಡಿ ಸ್ಯಾಂಟಿಸ್ ಅವರು ಮೇನ್ ಕ್ಯಾಂಡಿಡೇಟ್ ಇದ್ರು, ಡೊನಾಲ್ಡ್ ಟ್ರಂಪ್ ಇದ್ರು, ಮತ್ತೆ ಎಷ್ಟೊಂದು ಜನ ಇದ್ರು ರಿಪಬ್ಲಿಕನ್ ಇಂದ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಎವ್ರಿ ಸ್ಟೇಟ್ 50 ಸ್ಟೇಟ್ ಅಲ್ಲಿ ಅವರು ಎಲೆಕ್ಷನ್ ಮಾಡ್ಬೇಕು. ಮತ್ತೆ ಅಂದ್ರೆ ಇವನ್ ಇನ್ ರಿಪಬ್ಲಿಕನ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ಬೇಕಾದ್ರೂ ಅವರು ಹೆಂಗೆ ನ್ಯಾಷನಲ್ ಲೆವೆಲ್ ಹೆಂಗೆ ಎಲೆಕ್ಷನ್ ಆಗುತ್ತೆ ಹಂಗೆ ಸ್ಟೇಟ್ ಬೈ ಸ್ಟೇಟ್ ಎಲೆಕ್ಷನ್ ಮಾಡಿ ನಿಲ್ಬೇಕು. ಪ್ಲಸ್ ಏನಂತಂದ್ರೆ ಅವರು ಅಷ್ಟು ಫಂಡ್ಸ್ ಜನರೇಟ್ ಮಾಡಬೇಕು ಟು ಮ್ಯಾನೇಜ್ ದಿ ಎಲೆಕ್ಷನ್ ಇದು ಪ್ರಾಸೆಸ್. ಸೊ ಹಿಂಗಾಗಿ ಏನಾಗುತ್ತೆ ಅಂದ್ರೆ ಆ ಪ್ರೈಮರೀಸ್ ಅಲ್ಲಿ ಒಂದೊಂದು ಸ್ಟೇಟ್ ಇಂದ ನಾಮಿನೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೆಲವರು ಕ್ಯಾಂಡಿಡೇಟ್ ಇಷ್ಟು ಪರ್ಸೆಂಟೇಜ್ ವೋಟ್ ತಗೋಬೇಕು ಅಂತ ಇರುತ್ತೆ ಒಂದೊಂದು ಸ್ಟೇಟ್ ಅಲ್ಲಿ. ಯಾವಾಗ ಎಲೆಕ್ಷನ್ ಆಗುತ್ತೆ ಅಷ್ಟು ವೋಟ್ ತಗೊಳ್ಳಿಲ್ಲಪ್ಪ ಅಂತಂದ್ರೆ ದೇ ವಿಲ್ ಹ್ಯಾವ್ ಟು ಡ್ರಾಪ್ ಔಟ್. ಸೊ ಮೀನ್ಸ್ ದೇ ಬಿಕಮ್ಸ್ ಇನ್ಎಲಿಜಿಬಲ್. ಆ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ.
ಅದು ಕ್ಯಾಂಡಿಡೇಟ್ ಎಲಿಮಿನೇಷನ್ ಸ್ಟೇಟ್ ಆಫ್ಟರ್ ಸ್ಟೇಟ್ ಎಲೆಕ್ಷನ್ ಆದ ನಂತರ ಫೈನಲಿ 2 ಕ್ಯಾಂಡಿಡೇಟ್ ಅನ್ಸುತ್ತೆ, 2-3 ಕ್ಯಾಂಡಿಡೇಟ್ ಉಳ್ಕೊಂಡಿರ್ತಾರೆ. ಫೈನಲ್ ಅದ್ರಲ್ಲಿ ಡಿಸಿಷನ್ ಆಗ್ಬಿಡುತ್ತೆ ಹೂ ವಿಲ್ ಬಿ ದ ಫೈನಲ್ ಕ್ಯಾಂಡಿಡೇಟ್ ಅಂತ. ಈ ಸರಿ ನೋಡಿದ್ರೆ ಮೇನ್ಲಿ ಫೈನಲಿ ಇಟ್ ವಾಸ್ ನಿಕ್ಕಿ ಹೇಲಿ ಮತ್ತೆ ಡೊನಾಲ್ಡ್ ಟ್ರಂಪ್ ಇಬ್ರು ಉಳ್ಕೊಂಡಿದ್ರು. ಸೊ ಅದರಲ್ಲಿ ನಿಕ್ಕಿ ಹೇಲಿ ಇವೆಂಚುಲಿ ಡಿಸೈಡೆಡ್ ದಟ್ ಶಿ ಇಸ್ ನಾಟ್ ಗೋನಾ ವಿನ್ ಅಗೇನ್ಸ್ಟ್ ಟ್ರಂಪ್ ಅಂತ, ಬಿಕಾಸ್ ದೇ ಹ್ಯಾವ್ ಟು ಗೋ ಥ್ರೂ ಸ್ಟೇಟ್ ಬೈ ಸ್ಟೇಟ್. ಇನ್ನು 2-3 ಸ್ಟೇಟ್ ಉಳಿದಿತ್ತು. ಸೌತ್ ಕ್ಯಾರೋಲಿನಾ ಫ್ರಮ್ ವೇರ್ ಅವಳು ಗವರ್ನರ್ ಇದ್ರು, ಆ ಸ್ಟೇಟ್ ಅಲ್ಲಿ ಕೂಡ ಅವರು ಸೋತ್ರು ಡೊನಾಲ್ಡ್ ಟ್ರಂಪ್ ಅಗೇನ್ಸ್ಟ್ ಪ್ರೈಮರೀಸ್ ಅಲ್ಲಿ. ಸೊ ಹಿಂಗಾಗಿ ಇಟ್ ವಾಸ್ ಅ ಡಿಸಿಷನ್ ಫಾರ್ ಹರ್ ಟು ಮೇಕ್ ದಟ್. ಮತ್ತೇನಾಗುತ್ತೆ ಅಂತಂದ್ರೆ ರಿಪಬ್ಲಿಕನ್ ಸಪೋರ್ಟರ್ಸ್, ರಿಪಬ್ಲಿಕನ್ ಲೀಡರ್ಸ್ ಏನಿರ್ತಾರಲ್ಲ ಬಿಹೈಂಡ್ ದ ಸೀನ್ ಆಲ್ಸೋ ದೇ ವಿಲ್ ಇನ್ಫ್ಲೂಯೆನ್ಸ್, ಕನ್ವಿನ್ಸ್ ಮಾಡ್ತಾರೆ. ಯಾಕಂದ್ರೆ ಎಟ್ ದಿ ಎಂಡ್ ದೇ ಆರ್ ಒನ್ ಪಾರ್ಟಿ. ಸೊ ಎಷ್ಟೊಂದೆಲ್ಲ ಅವರು ಡಿಸ್ಅಗ್ರಿಮೆಂಟ್ಸ್ ಇರ್ಬೋದು, ಇದು ದೇ ಗೋ ಥ್ರೂ ಲಾಟ್ ಆಫ್ ಪೇನ್ಫುಲ್ ಪ್ರಾಸೆಸ್, ಬಟ್ ಇವೆಂಚುಲಿ ದೇ ವಿಲ್ ಆಲ್ ಎಂಡ್ ಅಪ್ ಆಸ್ ಒನ್ ಟೀಮ್. ಸೊ ಹಿಂಗಾಗಿ ದಟ್ ಆ ಪ್ರಾಸೆಸ್ ಪ್ರೈಮರೀಸ್ ಅಲ್ಲಿ ಸೆಲೆಕ್ಷನ್ ಆಗೋ ಕ್ಯಾಂಡಿಡೇಟ್, ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಯಾವಾಗ ಫೈನಲಿ ಫಾರ್ಮಲಿ ಸೆಲೆಕ್ಟ್ ಆಗೋದು ಅಂದ್ರೆ ಅದೊಂದು ಕನ್ವೆನ್ಷನ್ ಅಂತ ಮಾಡ್ತಾರೆ. ರಿಪಬ್ಲಿಕನ್ ಕನ್ವೆನ್ಷನ್ ಅಂತ ಮಾಡ್ತಾರೆ, ಡೆಮೊಕ್ರಾಟಿಕ್ ಕನ್ವೆನ್ಷನ್ ಅಂತ ಮಾಡ್ತಾರೆ. ರಿಪಬ್ಲಿಕನ್ ಕನ್ವೆನ್ಷನ್ ಅಲ್ಲಿ ಅವ್ರದ್ದು ಕ್ಯಾಂಡಿಡೇಟ್ಸ್ ಫಾರ್ಮಲಿ ಅವ್ರಿಗೆ ನಾಮಿನೇಟ್ ಮಾಡಬೇಕು. ಸೊ ಇಟ್ಸ್ ಮೋರ್ ಮೇನ್ಲಿ ಇಟ್ ಇಸ್ ಸೆರೆಮೋನಿಯಲ್, ಮುಂಚೆನೆ ಡಿಸೈಡ್ ಆಗ್ಬಿಡುತ್ತೆ ಆ ದಿನಕ್ಕಿಂತ ಮುಂಚೆ. ಬಟ್ ದಟ್ ಈಸ್ ದಿ ಪ್ರಾಸೆಸ್ ಆಫ್ ಡಿಸೈಡಿಂಗ್ ದಿ ಪರ್ಟಿಕ್ಯುಲರ್ ಪಾರ್ಟಿ ಕ್ಯಾಂಡಿಡೇಟ್. ಅದಾದ್ಮೇಲೆ ಆಕ್ಚುಯಲ್ ಎಲೆಕ್ಷನ್ಸ್ ಇರುತ್ತೆ. ಸರ್, ಈಗ 2 ತಿಂಗಳಲ್ಲಿ ಪ್ರೋಸೆಸ್ ಏನಂದ್ರೆ ನವೆಂಬರ್ 5ರಿಂದ ಜನವರಿ 6ರವರೆಗೂ 2 ತಿಂಗಳ ಪ್ರೋಸೆಸ್ ಯಾವ ರೀತಿ ಇರುತ್ತೆ? ಅಂದ್ರೆ ವೋಟಿಂಗ್ ಆಯ್ತು, ರಿಸಲ್ಟ್ ಬಂತು, ಆಮೇಲೆ ಅಧಿಕಾರ ಸ್ವೀಕಾರ ಜನವರಿ 6ರವರೆಗೂ. ಯಾಕೆ ಇಷ್ಟೊಂದು ಗ್ಯಾಪ್ ಅಂತ? ಅಂದ್ರೆ ಇಂಡಿಯಾದಲ್ಲಿ ಪ್ರಾಸೆಸ್ಗಳು ಇದಾವೆ. ಇಮಿಡಿಯೇಟ್ಲಿ ವಿದಿನ್ 2 ವಾರ ಪ್ರೆಸಿಡೆನ್ಷಿಯಲ್ ಓತ್ ಸೆರೆಮನಿ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಅ ಟ್ರಾನ್ಸ್ಫರ್ ಆಫ್ ಪವರ್ ಅಂತಾರೆ. So there are legal processes to follow between the current government and the next government. Plus ಏನಾಗುತ್ತೆ ಅಂದ್ರೆ ಈಗ ಎಲೆಕ್ಷನ್ ಆಯ್ತು, ಕ್ಯಾಂಡಿಡೇಟ್ ವಿನ್ ಆದ, ಅವಾಗ ಏನಾಗುತ್ತೆ ಅಂದ್ರೆ ಈ ಎಲೆಕ್ಟ್ರಲ್ ವೋಟ್ಸ್ ಅಂತ ಹೇಳಿದ್ನಲ್ಲ, ಇದು ಎಲೆಕ್ಟ್ರಲ್ ವೋಟ್ಸ್ ಆರ್, ನಾನ್ ಮುಂಚೆ ಏನಂತಂದ್ರೆ ನಿಮ್ಗೆ ಜಸ್ಟ್ ನಂಬರ್ಸ್ ಅಂತಂದ್ರೆ ಆಕ್ಚುಲಿ ನಂಬರ್ಸ್ ಅಲ್ಲ, ದೇರ್ ವಿಲ್ ಬಿ ರಿಪ್ರೆಸೆಂಟೇಟಿವ್ಸ್. ಆ ರಿಪ್ರೆಸೆಂಟೇಟಿವ್ಸ್ ಸೈನ್ ಮಾಡ್ಬೇಕು ಆ ಒಂದು ಪ್ರೊಸೆಸ್ ಅಲ್ಲಿ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂತಂದ್ರೆ ಆ ರಿಪ್ರೆಸೆಂಟೇಟಿವ್ಸ್ ಸೈನ್ ಮಾಡಕ್ಕೆ ರೆಡಿ ಇರ್ಲಿಲ್ಲ. ತುಂಬಾ ಕಷ್ಟ ಆಯ್ತು ಪವರ್ ಟ್ರಾನ್ಸ್ಫರ್ ಬಿಟ್ವೀನ್ ಡೊನಾಲ್ಡ್ ಟ್ರಂಪ್ ಅಂಡ್ ಬೈಡನ್. ಇಟ್ ಹ್ಯಾಡ್ ಟು ಗೋ ಥ್ರೂ ಲಾಟ್ ಆಫ್ ಕಿಯಾಟಿಕ್ ಪ್ರಾಸೆಸ್. ಬಟ್ ಇವೆಂಚುಲಿ ಆಯ್ತು, ಬಟ್ ಇಟ್ ಡಿಂಟ್ ಗೋ ದ ವೇ ಯೂಶಲಿ ನಾರ್ಮಲ್ ಟ್ರಾನ್ಸ್ಫರ್ ಆಫ್ ಪವರ್ ಆಗುತ್ತೆ. ಸೊ ದೇರ್ ಆರ್ ಸಮ್ ಲೀಗಲ್ ಪ್ರಾಸೆಸಸ್ ಟು ಫಾಲೋ ಅಂಡ್ ಇವೆಂಚುಲಿ ಟ್ರಾನ್ಸ್ಫರ್ all the responsibilities from the current government to current president to White House vacate ಮಾಡಬೇಕು, ಅವ್ರದ್ದು ಆಫೀಷಿಯಲ್ಸ್ ಎಲ್ಲ ಖಾಲಿ ಮಾಡಬೇಕು. ಸೊ ದೇರ್ ಆರ್ ಸರ್ಟನ್ ಪ್ರಾಸೆಸಸ್. ಸೊ ಹಿಂಗಾಗಿ ಈ ಮಂತ್ ಪ್ಲಸ್ ನವೆಂಬರ್ ಮಂತ್ ಇಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಮಂತ್ ಅಂತಾರೆ. ಸೊ ಕೆಲವು ಹಾಲಿಡೇ ಮಂತ್ ಇದು, ಪ್ಲಸ್ ನೆಕ್ಸ್ಟ್ ಡಿಸೆಂಬರ್ ಮಂತ್ ಕ್ರಿಸ್ಮಸ್ ಮಂತ್. ಸೊ ಹಿಂಗಾಗಿ ಏನು 5-6 ವಾರ ಇದೆ, ಆ ವಾರದಲ್ಲಿ ದೇ ವಾಂಟ್ ಟು ಟ್ರಾನ್ಸ್ಫರ್ ಆಲ್ ಆಫ್ ದೀಸ್ ರೆಸ್ಪಾನ್ಸಿಬಿಲಿಟೀಸ್. ಅಂಡ್ ಮೀನ್ ಟೈಮ್ ಏನ್ ಅಂತಂದ್ರೆ ಹೊಸ ಆಗಿರೋ ಪ್ರೆಸಿಡೆಂಟ್ ಇಂಡಿಯಾದಲ್ಲಿ ಹೆಂಗೆ ಅಂದ್ರೆ ಈಗ ಪ್ರೈಮ್ ಮಿನಿಸ್ಟರ್ದು ಒಂದು ಕ್ಯಾಬಿನೆಟ್ ಅಂತ ಇರುತ್ತೆ, ಕ್ಯಾಬಿನೆಟ್ ಕಮಿಟಿ ಅಂತ ಸೆಲೆಕ್ಟ್ ಮಾಡ್ತಾರೆ. ಅದು ಹೆಂಗ್ ಮಾಡ್ತಾರೆ ಅಂದ್ರೆ ಆ ಕ್ಯಾಬಿನೆಟ್ ಅಲ್ಲಿ ಇರ್ಬೇಕು ಅಂದ್ರೆ ಐದರ್ ದಟ್ ಪರ್ಸನ್ ಹ್ಯಾಸ್ ಟು ಬಿ ಎ ಲೋಕಸಭಾ ಮೆಂಬರ್ ಆರ್ ಅ ರಾಜ್ಯಸಭಾ ಮೆಂಬರ್. ಈ ಕೆನಾಟ್ ಬಿ ಎನಿಬಡಿ ಫ್ರಮ್ ದ ಔಟ್ಸೈಡ್. ಬಟ್ ಇಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಲ್ಲಿ ಹೆಂಗೆ ಅಂದ್ರೆ ಪ್ರೆಸಿಡೆಂಟ್ ಇಸ್ ಸೀನ್ ಆಸ್ ಅನ್ ಎಕ್ಸಿಕ್ಯೂಷನ್ ಬಾಡಿ. ಅವರು ಯಾರಿಗ್ ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೋಬಹುದು. ಅವ್ರ ಮಕ್ಕಳಾಗಿರ್ಬಹುದು, ಅವ್ರ ಕುಟುಂಬದವರಾಗಿರ್ಬಹುದು, ಅಥವಾ ಅವ್ರ ಫ್ರೆಂಡ್ಸ್ ಆಗಿರ್ಬಹುದು, ಡಸಂಟ್ ಮ್ಯಾಟರ್. ಹಿ ಈಸ್ ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಅಟ್ ದಿ ಎಂಡ್ ಆಫ್ ದ ಡೇ ಫಾರ್ ದಟ್, ಅಂಡ್ ಹಿ ಕ್ಯಾನ್ ಚೂಸ್ ಹಿಸ್ ಓನ್ ಟೀಮ್. ಸೊ ಹಿಂಗಾಗಿ ಆ 5-6 ವಾರದಲ್ಲಿ ಏನಾಗುತ್ತೆ ಅಂದ್ರೆ ಪ್ರೆಸಿಡೆಂಟ್ ಒನ್ಸ್ ಎಲೆಕ್ಟ್ ಆದ್ಮೇಲೆ ಕೆಲವು ಕೀ ಪೋರ್ಟ್ಫೋಲಿಯೋಸ್ಗೆ ಹಿ ವಿಲ್ ಸ್ಟಾರ್ಟ್ having a conversation with various people whom he thinks are
the people that can work in that particular capacity and who have the experience. Especially ಕೆಲವು ಪೋರ್ಟ್ಫೋಲಿಯೋಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಕ್ಸ್ಟರ್ನಲ್ ಅಫೇರ್ಸ್ ಇರ್ಬೋದು, ಡಿಫೆನ್ಸ್, ಟ್ರಾನ್ಸ್ಪೋರ್ಟೇಷನ್, ಕೆಲವು ಟೈಮ್ ಟ್ರಾನ್ಸ್ಪೋರ್ಟೇಷನ್ ಸೆಕ್ರೆಟರಿ ಅಂತಂತಾರೆ, ಅದನ್ನು ಬಹಳ ಇಂಪಾರ್ಟೆಂಟ್. ಡಿಫೆನ್ಸ್ ಇರ್ಬೋದು, ಬಿಕಾಸ್ ಅದು ಇಸ್ ಒನ್ ಆಫ್ ದ ವೆರಿ ಕೀ ಪೋರ್ಟ್ಫೋಲಿಯೋ. ಸೊ ಕೆಲವು ಪೋರ್ಟ್ಫೋಲಿಯೋಸ್ಗೆ ಮತ್ತೆ ವೈಸ್ ಪ್ರೆಸಿಡೆಂಟೇ ಆಗಿರ್ಬೋದು ಸೆಲೆಕ್ಟ್. ಯೂಶಲಿ ವೈಸ್ ಪ್ರೆಸಿಡೆಂಟ್ ಹ್ಯಾಸ್ ಬಿನ್ ಡಿಟರ್ಮೈನ್ಡ್ ಬಿಫೋರ್ ಎಲೆಕ್ಷನ್. ಸೊ ವೈಸ್ ಪ್ರೆಸಿಡೆಂಟ್ ಇಸ್ ನಾಟ್ ಅ ಥಿಂಗ್ ಆಫ್ಟರ್ ಎಲೆಕ್ಷನ್. ಬಟ್ ಕೆಲವು ಪೋರ್ಟ್ಫೋಲಿಯೋಸ್ ಇರುತ್ತೆ, ಅದನ್ನ ಆಯ್ಕೆ ಸೆಲೆಕ್ಟ್ ಮಾಡಕ್ಕೆ. ಸೊ ಈ ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಗೂ ಟೈಮ್ ಸಿಗುತ್ತೆ ಅದನ್ನ ಅವ್ರದ್ದು ಎಲ್ಲ ಅವ್ರದ್ದು ಕ್ಯಾಬಿನೆಟ್ ನ ರೆಡಿ ಮಾಡ್ಕೊಳ್ಳೋಕೆ ಅಂತ ಹೇಳ್ಬೋದು ಆ ಟೈಮ್. ಸರ್, ಈಗ ಅಮೆರಿಕ ವೋಟಿಂಗ್ ಸಿಸ್ಟಮ್ ಬಗ್ಗೆ ಹೇಳ್ಬೋದು. ಅಂದ್ರೆ ಈಗಾಗಲೇ ನಾರ್ಮಲ್ ಆಗಿ ನವೆಂಬರ್ 5ಕ್ಕೆ ಚುನಾವಣೆ ಇದೆ ಅಂತ ಹೇಳ್ತಿದ್ದಾರೆ. ಬಟ್ 25 ಮಿಲಿಯನ್ ಮತದಾರರಾಗ್ಲೇ ವೋಟ್ ಮಾಡಿದಾರೆ ಅಂತ ಮಾಹಿತಿ ಇದೆ. ಅದು ಯಾವ್ಯಾವ ರೀತಿ ಅಂತ ಹೇಳ್ಬೋದು ಪ್ರೋಸೆಸ್? ಅಮೆರಿಕನ್ ಅದು ಇದು ಅರ್ಲಿ ವೋಟಿಂಗ್ ಪ್ರೊಸೆಸ್ ಅಂತ ಏನ್ ಸ್ಟಾರ್ಟ್ ಮಾಡಿದ್ದಾರೆ, ಅದು ಇಟ್ ಈಸ್ ರೀಸೆಂಟ್ ಆಗಿ ಅಂತಾನೆ ಹೇಳ್ಬೋದು. 1-2 ಎಲೆಕ್ಷನ್ ಮುಂಚೆ ಸ್ಟಾರ್ಟ್ ಆಗಿರೋದು. ಅದರಲ್ಲೂ 2 ತರ ಇದಾವೆ. ಒಂದು ಆಬ್ಸೆಂಟಿ ವೋಟಿಂಗ್ ಅಂತಂತ ಇರುತ್ತೆ, ಇನ್ ಪರ್ಸನ್ ಆಬ್ಸೆಂಟಿ ವೋಟಿಂಗ್. ಕೆಲವರು ಇನ್ನೂ ಒಂದು ಅರ್ಲಿ ವೋಟಿಂಗ್. ಯಾಕಂದ್ರೆ ಎಲ್ಲರೂ ಒಂದೇ ದಿನ ಅವ್ರದ್ದು ವೋಟಿಂಗ್ ನ ಮಾಡ್ಬೇಕು. ಬೆಳಗ್ಗೆ 7 ಗಂಟೆಯಿಂದ ಯೂಶಲಿ ಕೆಲವು ಕಡೆ 5 ಗಂಟೆ 6 ಗಂಟೆ ಡಿಸೈಡ್ ಮಾಡ್ತಾರೆ ಎಷ್ಟು ಜನ ಇದ್ದಾರೆ, ಲೈನ್ ಅಲ್ಲಿ ಇದ್ದಾರೆ ಅಂತ. ಸೊ ಎವ್ರಿ ವೋಟಿಂಗ್ ಪೋಲಿಂಗ್ ಬೂತ್ ಅಲ್ಲಿ. ಬಟ್ ಬೈ 7 PM in their local standard time, most they will close the voting process. And voting close ಆದ ತಕ್ಷಣನೇ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ತರ ಪ್ರಾಸೆಸ್ ಇಲ್ಲಿ. ಸೊ ಹಿಂಗಾಗಿ ಕೆಲವು ಟೈಮು ತುಂಬಾ ಇರೋದ್ರಿಂದ ಒಂದೇ ದಿನ ಅಷ್ಟೊಂದ್ ಜನಕ್ಕೆ ವೋಟ್ ಮಾಡಕ್ ಕಷ್ಟ ಆಗ್ಬಹುದು ಅಂತ ಅರ್ಲಿ ವೋಟಿಂಗ್ ಅಂತ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಾ ಸ್ಟೇಟ್ ಅಲ್ಲಿ, ಮೆಜಾರಿಟಿ ಆಫ್ ದ ಸ್ಟೇಟ್ ಅಲ್ಲಿ ಇದೆ. ಎಲ್ಲಾ ಸ್ಟೇಟ್ ಅಲ್ಲಿ ಅಂತ ಹೇಳಕ್ಕಾಗಲ್ಲ. ಕೆಲವು ಸ್ಟೇಟ್ ಅಲ್ಲಿ ಇನ್ನು allowed illa, they do it on the same day, but majority of the states have adopted. And there est ಒಂದು ಟೈಮ್ ಪೀರಿಯಡ್ ಇರುತ್ತೆ. ಇಲ್ಲಿ ನಮ್ ಸ್ಟೇಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ವರ್ಜಿನಿಯಾದಲ್ಲಿ ಸ್ಯಾಟರ್ಡೆ ಬಿಫೋರ್ ದಿ ಎಲೆಕ್ಷನ್, ದ ಲಾಸ್ಟ್ ಸ್ಯಾಟರ್ಡೆ ಬಿಫೋರ್ ಎಲೆಕ್ಷನ್, ಅಂದ್ರೆ ಈ ಸ್ಯಾಟರ್ಡೆ ವರ್ಗೂ ಹೋಗಿ ನೀವು ವೋಟ್ ಮಾಡ್ಬೋದು, ಅರ್ಲಿ ವೋಟಿಂಗ್ ಮಾಡ್ಬೋದು. ಮತ್ತೆ ವೋಟಿಂಗ್ ಹೆಂಗೆ ಅಂದ್ರೆ ಪ್ರೊಸೆಸ್ ಇಲ್ಲಿ ಇಂಡಿಯಾ ತರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೂಲಕ ನೀವು ವೋಟ್ ಮಾಡ್ಬಿಡ್ತೀರಿ. ನಿಮ್ದು ವೋಟ್ ಆಕ್ಚುಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಲ್ಲೇ ಕುತ್ಕೊಂಡ್ಬಿಡುತ್ತೆ ಆಸ್ ಅನ್ ಎಲೆಕ್ಟ್ರಾನಿಕ್ ವೋಟ್. ಇಲ್ಲಿ ಅಮೆರಿಕಾದಲ್ಲಿಲ್ಲ, ಪೇಪರೇ ದೇ ಪ್ರಿಫರ್. ಸೊ ಐದರ್ ನಿಮ್ದು ಪೇಪರ್ ಅಲ್ಲೇ ನೀವೇ ಯಾವ್ದು ಪಾರ್ಟಿಗೆ ಸೈನ್ ಮಾಡ್ತಾ ಇದ್ರಿ ಅಂತ ಅದು ಸೈನ್ ಮಾಡಿ ಹಾಕ್ಬಹುದು, ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಲ್ಲಿ ಎಂಟರ್ ಮಾಡಬಹುದು. ಬಟ್ ಅದು ಎಟ್ ದಿ ಎಂಡ್ ಇಟ್ ವಿಲ್ ಜನರೇಟ್ ಅ ಪೇಪರ್. ಸೊ ಆ ಪೇಪರ್ ಪ್ರಾಸೆಸ್ಸೇ ಇರೋದು. And there is a reason why they want to still keep it paper. ಅದು ಹ್ಯಾಕ್ ಪ್ರೂಫ್ ಅಂತ ಆ ತರ ಇಲ್ಲಿ ಫೀಲಿಂಗು ನಮ್ದು. ಎನಿ ಟೈಮ್ ಏನಾದ್ರೂ ಹ್ಯಾಕ್ ಆದ್ರೆ ನಾವು ವಾಪಸ್ ಹೋಗಿ ನಮ್ ಇನ್ವೆಸ್ಟಿಗೇಷನ್ ಮಾಡಬಹುದು, ರೀಕೌಂಟ್ ಮಾಡಬಹುದು. ಬಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಲ್ಲೇ ಇದ್ರೆ ಇದು ಮಾಡಬಹುದು, ಏನಾದ್ರೂ ಹ್ಯಾಕ್ ಮಾಡಬಹುದು ಅಥವಾ ನಂಬರ್ಸ್ ಚೇಂಜ್ ಮಾಡಬಹುದು, ಆ ತರ ಅಂತ ಒಂದು ಸಂಶಯ ಅಂತ ಅನ್ಬೋದು. ಅದ್ರ ಸಲುವಾಗಿ ಆ ತರ ಇಟ್ಟಿದ್ದಾರೆ. ಸೊ ಬಟ್ ಕೌಂಟ್ ಮಾಡೋದು ಆ ಪೇಪರ್ ಬ್ಯಾಲೆಟ್ ನ ಮತ್ತೆ ಸ್ಕ್ಯಾನರ್ ಮಷಿನ್ ಇಂದಾನೆ ಕೌಂಟ್ ಮಾಡೋದು. ಸೊ ನೀವು ಹೆಂಗಾದ್ರೂ ಜನರೇಟ್ ಮಾಡಿ, ಬಟ್ ಅಟ್ ದಿ ಎಂಡ್ ಇಟ್ ಹ್ಯಾಸ್ ಟು ಬಿ ಕೌಂಟೆಡ್ ಬೈ ದಟ್. ಬಿಕಾಸ್ ಅಷ್ಟು ವೋಟ್ ಮುಂಚೆ ಎಲ್ಲ ಮನುಷ್ಯರೇ ಕೌಂಟ್ ಮಾಡ್ತಿದ್ರು ಅನ್ಸುತ್ತೆ ಒಂದ್ ಟೈಮ್ ಅಲ್ಲಿ. ಬಟ್ ಲಾಸ್ಟ್ 3-4 ಎಲೆಕ್ಷನ್ ಇಂದ ಅದು ಒಂದು ಸ್ಕ್ಯಾನಿಂಗ್ ಮಷಿನ್ ಅಲ್ಲಿ ಹಾಕ್ಬಿಡ್ತಾರೆ. ಸೊ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಟ್ರಂಪ್ದು ಒಂದು ಮೇಜರ್ ಇದು ಕಾಂಟ್ರವರ್ಸಿ ಇದು ಅಂತಂದ್ರೆ, ಇವೆಲ್ಲ ಮಷಿನ್ಗಳು ಕರೆಕ್ಟ್ ಆಗಿ ಕೌಂಟ್ ಮಾಡ್ತಾ ಇಲ್ಲ, ಡೆಮೊಕ್ರಾಟ್ ವೋಟ್ ನ ಜಾಸ್ತಿ ಕೌಂಟ್ ಮಾಡ್ತಾ ಇದೆ, ನಮ್ ವೋಟ್ ನ ಕೌಂಟ್ ಮಾಡ್ತಾ ಇಲ್ಲ ಅಂತ ಆ ತರ ಏನೋ ಒಂದು ಇದು ಕ್ರಿಯೇಟ್ ಮಾಡಿದ್ರು. ಬಟ್ ಆಕ್ಚುಲಿ ಅದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ರೆ ಅದೆಲ್ಲ ನಿಜವಲ್ಲ. ಕೆಲವು ವೋಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜನರು ಕರೆಕ್ಟ್ ಆಗಿ ಸೈನ್ ಮಾಡಿರಲ್ಲ ಅಥವಾ ಏನೋ ಇದ್ರಲ್ಲಿ ಇದು ಮಾಡಿರಲ್ಲ, ಆ ತರ ವೋಟ್ಸ್ ರಿಜೆಕ್ಟ್ ಆಗ್ಬಿಡುತ್ತೆ ಮಷೀನ್ ಅಲ್ಲಿ. ಸೊ ಅದು ದಟ್ ಈಸ್ ದ ನ್ಯಾಚುರಲ್ ಪಾರ್ಟ್ ಆಫ್ ದ ಪ್ರಾಸೆಸ್. ಆ ವೋಟ್ ನ ಕೌಂಟ್ ಮಾಡಕ್ ಆಗಲ್ಲ ಅಂತ ಇರುತ್ತೆ. ಸೊ ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಮೇಜರ್ಲಿ ಟು ಅವಾಯ್ಡ್ ದಟ್ ಪ್ರಾಬ್ಲಮ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಲ್ಲೇ ನೀವು ಎಂಟರ್ ಮಾಡ್ತೀರಿ, ಬಟ್ ಅದು ಪೇಪರ್ ಎಲೆಕ್ಟ್ರಾನಿಕ್ ಆಗಿ ಪ್ರಿಂಟ್ ಮಾಡುತ್ತೆ. ಸೊ ಸ್ಕ್ಯಾನರ್ಗೆ ಜಾಸ್ತಿ ರಿಜೆಕ್ಟ್ ಆಗಲ್ಲ ವೆನ್ ದೇ ಸ್ಕ್ಯಾನ್ ಅಂಡ್ ಕೌಂಟ್ ಇಟ್.
ಆ ತರ ಪ್ರಾಸೆಸ್ ಈ ಕಂಟ್ರಿಯಲ್ಲಿ. ಸರ್ ಬಟ್ ಯೂಶಲಿ ನಿಮ್ ಪ್ರಶ್ನೆ ಪ್ರಕಾರ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ ಅರೌಂಡ್ 25 million ಅಂತ ಅಂದ್ರಿ. ನಾನು ಐ ಡೋಂಟ್ ನೋ ದ ಕರೆಕ್ಟ್ ನಂಬರ್ ಅಟ್ ದಿಸ್ ಮೂಮೆಂಟ್, ಬಟ್ ಇಲ್ಲಿ ಟೋಟಲ್ ಪಾಪ್ಯುಲೇಷನ್ ನೋಡಿದ್ರೆ ಒಂದು 330 million ಅಂದ್ರೆ 33-34 ಕೋಟಿ ಜನ. ಸೊ ಅದರಲ್ಲಿ ಎಷ್ಟು ವೋಟಿಂಗ್ ಪಾಪ್ಯುಲೇಷನ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಸ್ಟಿಲ್ 25 million ಇಸ್ ಅ ವೆರಿ ಸಿಗ್ನಿಫಿಕೆಂಟ್ ನಂಬರ್ ಅಂತ ಹೇಳ್ಬೋದು. ವಾಟ್ ಪೀಪಲ್ ಹ್ಯಾವ್ ವೋಟೆಡ್ ಸೋ ಫಾರ್. ಸರ್, ಈಗ ಇಂಡಿಯಾದಲ್ಲಿ ರಾಜ್ಯಸಭೆ ಮತ್ತೆ ಲೋಕಸಭೆ ಇದ್ದಂಗೆ ಅಲ್ಲಿ ಮೇಲ್ಮನೆ ಕೆಳಮನೆ ಏನಾದ್ರು ಇದೆಯಾ ಅಂದ್ರೆ ಅಮೆರಿಕ ಸೇಮ್ ಎಕ್ಸಾಕ್ಟ್ಲಿ ಇಂಡಿಯಾದಲ್ಲಿ ಕೂಡ ಹಿಂಗೆ ನಿಮ್ ಲೋಕಸಭಾ ಕೆಳಗಡೆ ದಟ್ ಈಸ್ ದ ಲೋವರ್ ಹೌಸ್ ಅಂತೀರಾ, ರಾಜ್ಯಸಭೆ ಅಪ್ಪರ್ ಹೌಸ್ ಅಂತೀರಾ. ಇಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತಾರೆ ಕೆಳಗಡೆ, ಲೋವರ್ ಹೌಸ್, ಅಂಡ್ ದ ಸಿನೆಟ್ ಅಂತಾರೆ, ವಿಚ್ ಇಸ್ ದ ಹೈಯರ್, ವಿಚ್ ಇಸ್ ಈಕ್ವಲ್ ಟು ರಾಜ್ಯಸಭಾ. ಸೊ ಹೌಸ್ ನಾನೇನ್ ಇಂಡಿಯಾದಲ್ಲಿ ಹೇಳಿದ್ನಲ್ಲ, ಹಿಂಗೆ ಲೋಕಸಭಾ ಎಲೆಕ್ಷನ್ ಈ ಎವ್ರಿ 5 years ಒಂದ್ಸತಿ ಆಗುತ್ತಲ್ಲ ಅಲ್ಲಿ. ಸೊ ಆ ಲೋಕಸಭಾ ಮೆಂಬರ್ಸ್ ವಿಲ್ ಎಲೆಕ್ಟ್ ದ ಪ್ರೈಮ್ ಮಿನಿಸ್ಟರ್ ಹೂ ಇಸ್ ದ ಹೆಡ್ ಆಫ್ ದ ಗವರ್ನಮೆಂಟ್. ಇಲ್ಲಿ ಸಿಸ್ಟಮ್ ಏನಂದ್ರೆ ಹೌಸ್ ಸೆನೆಟ್ ಎಲೆಕ್ಷನ್ ಸಪರೇಟ್ ಆಗುತ್ತೆ. ದೇ ಆರ್ ನಾಟ್ ರಿಲೇಟೆಡ್ ಟು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಟ್ ಆಲ್, ಅಂಡ್ ದೇ ಆರ್ ಇಂಡಿಪೆಂಡೆಂಟ್ ಬಾಡೀಸ್. ಸೊ ಹೌಸ್ ದಲ್ಲಿ ನನಗೆ ಐ ಥಿಂಕ್ ಅದರಲ್ಲೂ ಎಷ್ಟೋ ಐ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್, 435 ಅನ್ಸುತ್ತೆ, 435 ಹೌಸ್ ಡೆಲಿಗೇಟ್ಸ್ ಅಂತಾರೆ, ಆರ್ ಹೌಸ್ ಮೆಂಬರ್ಸ್. ಅವ್ರದ್ದು ಟರ್ಮ್ 2 ವರ್ಷ. ಎವ್ರಿ 2 years ದೇ ಹ್ಯಾವ್ ಟು ಗೆಟ್ ರಿಎಲೆಕ್ಟೆಡ್ ಹೌಸ್ ಅಲ್ಲಿ. ದಟ್ ಈಸ್ ಈಕ್ವಲ್ ಟು ಲೋಕಸಭಾ. ಅದು ಎವ್ರಿ 2 years ಒನ್ಸ್ ಎಲೆಕ್ಷನ್ ಇರುತ್ತೆ ಹೌಸ್ ಮೆಂಬರ್ಸ್. ಸೆನೆಟ್ದು 6 ವರ್ಷ. ಅದರಲ್ಲಿ ಸೆನೆಟ್ ಅಲ್ಲಿ 100 ಜನ ಇದ್ದಾರೆ. ಅಂದ್ರೆ ಒಂದು ಸ್ಟೇಟಿಗೆ ಎಷ್ಟಾದ್ರೂ ಇರಲಿ, ಸ್ಟೇಟ್ ದೊಡ್ಡದೇ ಇರಲಿ ಚಿಕ್ಕದಿರಲಿ, ಇಬ್ಬರೇ ಸೆನೆಟ್ ಮೆಂಬರ್ಸ್ ಇರೋದು. ಸೊ ಟೋಟಲ್ 100. ಸೊ ಈ ಎನಿ ಲಾ ಪಾಸ್ ಆಗ್ಬೇಕು ಅಂತಂದ್ರೆ ಹೌಸ್ ಅಲ್ಲಿ ಪಾಸ್ ಆಗ್ಬೇಕು ಫಸ್ಟ್. ಹೌಸ್ ಪಾಸ್ ಆದ್ರೆ ಅವಾಗ ಸೆನೆಟ್ ಕಳಿಸ್ತಾರೆ, ಸೆನೆಟ್ ಪಾಸ್ ಮಾಡ್ಬೇಕು. ಸೆನೆಟ್ ಪಾಸ್ ಆದ್ಮೇಲೆ ಪ್ರೆಸಿಡೆಂಟ್ ಅಪ್ರೂವ್ ಮಾಡ್ಬೇಕು. ಈ 3ರಲ್ಲಿ ಯಾರಾದ್ರೂ ಒಬ್ರು ರಿಜೆಕ್ಟ್ ಮಾಡಿದ್ರೆ ಆ ಬಿಲ್ ಪಾಸ್ ಆಗಲ್ಲ ಈ ಕಂಟ್ರಿಯಲ್ಲಿ. ಸೊ ಅದು ಏನಂದ್ರೆ ಬ್ಯಾಲೆನ್ಸ್ ಆಫ್ ಪವರ್ ಅಂತಾರೆ. ಸೊ ದಟ್ ವೇ ಪ್ರೆಸಿಡೆಂಟ್ ಒಂದ್ ಪಾರ್ಟಿಯವ್ರು ಆಗಿರ್ಬೋದು, ಸೆನೆಟ್ ಮತ್ತೆ ಹೌಸ್ ಬೇರೆ ಪಾರ್ಟಿ ಇರ್ಬೋದು ಎನಿ ಮೂಮೆಂಟ್. ಆತರ ತುಂಬಾ ಆಗುತ್ತೆ. ಎಲ್ಲಾನು ಹೌಸ್, ಸೆನೆಟ್, ಪ್ರೆಸಿಡೆಂಟ್ ಸೇಮ್ ಪಾರ್ಟಿ ಇರೋದು ಬಹಳ ಅಪರೂಪ ಅಂತ ಹೇಳ್ಬೋದು. ಇದ್ರೂ ಕೂಡ ತುಂಬಾ ಕಮ್ಮಿ ಟರ್ಮ್ ಅಲ್ಲಿ ಇರುತ್ತೆ. ಒಬಾಮಾ ಆದಾಗ 1 ವರ್ಷಕ್ಕೂ 2 ವರ್ಷ ಆ ತರ ಇತ್ತು. ಆ ತರ ಆದಾಗ ತುಂಬಾ ಬಿಲ್ಸ್ ಪಾಸ್ ಆಗ್ಬಿಡುತ್ತೆ, ಯಾಕಂದ್ರೆ ಜಾಸ್ತಿ ಅಪೋಸಿಷನ್ ಇರಲ್ಲ. ಈಗ ಇಂಡಿಯಾದಲ್ಲಿ ಹೆಂಗೆ ಈ ಮೋದಿ ಗವರ್ಮೆಂಟ್ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಆಲ್ಮೋಸ್ಟ್ 2/3 ಮೆಜಾರಿಟಿ ಟೈಪ್ಸ್ ಇತ್ತು, ಕರೆಕ್ಟ್? ಸೊ ಹಂಗಿದ್ದಾಗ ದೇ ಕ್ಯಾನ್ ಡೂ ಸ್ವೀಪಿಂಗ್ ಚೇಂಜಸ್. ಅದರ ಆರ್ಟಿಕಲ್ 370 ಆಗಿರ್ಬಹುದು, ಎಂತ ಮೇಜರ್ ಎಲ್ಲ, ಅಥವಾ ಸಿಟಿಸನ್ಶಿಪ್ ಆಕ್ಟ್ ಆಗಿರ್ಬಹುದು, ಎಂತ ಮೇಜರ್ ಚೇಂಜಸ್ ಮಾಡ್ಬೋದಾಯ್ತು ಗವರ್ಮೆಂಟ್. ಯಾಕಂದ್ರೆ ಅಷ್ಟು ಬೈ ದ ಕಾನ್ಸ್ಟಿಟ್ಯೂಷನ್ ದೇ ಆರ್ ಹ್ಯಾವಿಂಗ್ ದಟ್ ಪವರ್ ಟು ಡೂ ಇಟ್. ಇದೇ ತರ ಇಲ್ಲಿ ಅಮೆರಿಕಾದಲ್ಲಿ ಕೂಡ ದಟ್ ಜಸ್ಟ್ ಪ್ರೆಸಿಡೆಂಟ್ ಒಬ್ಬನೇ ಇರೋದ್ರಿಂದ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬೋದು. ಅವನ ಹತ್ರ ಹಿ ಕ್ಯಾನ್ ಓನ್ಲಿ ಪಾಸ್ ಸಮ್ ಎಕ್ಸಿಕ್ಯೂಟಿವ್ ಬಿಲ್ಸ್, ಬಟ್ ದೋಸ್ ಕ್ಯಾನ್ ಬಿ ರಿಪೀಲ್ಡ್ ಆಫ್ಟರ್ ಹಿಸ್ ಟರ್ಮ್. ಆದ ನಂತರ ಇಮಿಡಿಯೇಟ್ಲಿ ದೇ ವಿಲ್ ಬಿಕಮ್ ಇನ್ವ್ಯಾಲಿಡ್. ಸೊ ಬಟ್ ಪರ್ಮನೆಂಟ್ ಲಾ ಆಗ್ಬೇಕು ಅಂತಂದ್ರೆ all 3 levels of government have to be in means have to approve that particular change. So ಇದರಿಂದ ಏನಾಗುತ್ತೆ ಅಂದ್ರೆ bipartisan bills ಅಂತ, whenever anybody wants to bring a change, it has to be supported by both the parties, then only major changes ಆಗ್ಬೋದು ಅಂತ ಈ ಕಂಟ್ರಿಯಲ್ಲಿ, ಅಟ್ ಲೀಸ್ಟ್ ದ ವೇ ಹೌ ಇಟ್ ವರ್ಕ್ಸ್. ಸರ್, ನಾ ಆಗ್ಲೇ ಒಂದು ವಿಷಯ ಕೇಳೋದು ಮರ್ತೆ. ಯಾಕಂದ್ರೆ ಈಗ ಒಂದಿಷ್ಟು ವಿಷಯಗಳು ಬರ್ತಿದ್ದಾವೆ. 2020 ಜನವರಿ 6ರ ಘಟನೆಗಳು ಈ ಬಾರಿಯೂ ನಡೆಯೋ ಸಾಧ್ಯತೆ ಇದೆ. ಅಂದ್ರೆ ಒಂದಿಷ್ಟು ಚುನಾವಣೆ ಫಲಿತಾಂಶ ಮೇಲೆ ಗಲಾಟೆ ನಡೆಯೋ ಸಾಧ್ಯತೆ ಇದೆ ಅಂತೇಳಿ ವರದಿಗಳು ಬರ್ತಾ ಇವೆ. ಅದನ್ನ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಈ ಸದ್ಯದ ಗವರ್ಮೆಂಟ್ ಅಥವಾ ಚುನಾವಣಾ ವ್ಯವಸ್ಥೆ, ಅಥವಾ ಇಲ್ಲಿದ್ದಂಗೆ ಚುನಾವಣಾ ಆಯೋಗ ಅಲ್ಲೂ ಇದೆಯಾ ಅಂತ? ಇದೆ ಇಲ್ಲಿನೂ ಚುನಾವಣೆ ಆಯೋಗ ಇದೆ. ಬೋರ್ಡ್ ಆಫ್ ಎಲೆಕ್ಷನ್ಸ್ ಅಂತಾರೆ. ಅದು ಹೆಂಗಂದ್ರೆ ಎವ್ರಿ ಸ್ಟೇಟ್ ಲೆವೆಲ್ ಮ್ಯಾನೇಜ್ಡ್, ಅಂಡ್ ದೇರ್ ಈಸ್ ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇದೆ.
ಬಟ್ ನೀವು ಹೇಳಿದ ಪ್ರಶ್ನೆ ಪ್ರಕಾರ ಆಗ್ಬೋದು ಮತ್ತೆ ಗಲಾಟೆ ಆಗೋ ಸಂಭವ ಇದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ಗೆ ಸಪೋರ್ಟ್ ಮಾಡಂತ ಕೆಲವು ಏನಂತಾರೆ ಇದು ಏನಂತಾರೆ ಗ್ರೂಪ್ಸ್ ಇರ್ಬೋದು. ಅವರು ತುಂಬಾ ನ್ಯಾಷನಲಿಸ್ಟ್ ಅಥವಾ ತುಂಬಾ ರೈಟ್ ವಿಂಗ್ ಟೈಪ್ ಜನ. ಅವ್ರಿಗೆ ಅಮೆರಿಕಾ ಫಸ್ಟ್ ಅಥವಾ ಈ ಅಮೆರಿಕಾದಲ್ಲಿ ಇದು ನಮ್ಮ ಬಿಳಿಯೋರ್ಗೆ ಸೇರಿದಂತ ಅಮೆರಿಕ, ಇದು ನೀವು ಕೆಲವರು ಬೇರೆ ದೇಶದಿಂದ ಬಂದವ್ರಿಗೆ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಬಂದು ಅವ್ರದ್ದು ಏನಂದ್ರೆ ಅವ್ರದ್ದು ಅಧಿಕಾರ ಆಗ್ಲಿ ಅವ್ರದ್ದು ಇದು ಆಗ್ಲಿ ಏನೋ ಜನರು ಕಿತ್ಕೋತಾ ಇದ್ದಾರೆ ಅಂತ ಆ ತರ ಒಂದು ಇನ್ಸೆಕ್ಯೂರಿಟಿ ಅವ್ರಿಗೆ. ಸೊ ಆ ತರ ಜನ ಇರೋರು ಸ್ವಲ್ಪ ತೊಂದರೆ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಅಮೆರಿಕದಲ್ಲಿ ಏನಂದ್ರೆ ಲಾ ಅಂಡ್ ಆರ್ಡರ್ ಎಟ್ ದಿ ಎಂಡ್ ಇಸ್ ಏನೋ ಏನಾದ್ರೂ ಕ್ರೈಮ್ ಮಾಡಿದ್ರೆ ನೀವು ತಪ್ಪಿಸ್ಕೋಕಾಗಲ್ಲ ಅಷ್ಟು ಈಸಿಯಾಗಿ. ಸೊ ದೇ ವಿಲ್ ಬಿ ಹೆಲ್ಡ್ ಅಕೌಂಟೇಬಲ್ ಅಂತ ಅನ್ಸುತ್ತೆ ನನಗೆ. ಅದರಿಂದ ಆದ್ರೂ ಕೂಡ ಅದು ತುಂಬಾ ದೊಡ್ಡ ಪ್ರಮಾಣಕ್ಕೆ ಆಗಲ್ಲ ಅಂತ ನಮ್ಗನ್ಸುತ್ತೆ. ಓಕೆ ಸರ್, ಅಮೆರಿಕ ಚುನಾವಣೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ, ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದ ಸರ್. ನಮಸ್ಕಾರ.